ಇಂಗ್ಲಿಷ್ ಮಂಚ ಸಿನಿಮಾದ ಮೂಲಕ ಕನ್ನಡ ಬೆಳ್ಳಿ ಪರದೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಟಿ ತೇಜಸ್ವಿನಿ ಶರ್ಮಾ ಈಗ ಫುಲ್ ಮೀಲ್ಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ, ಅದು ಕೂಡ ಥಿಯೇಟರ್ ಅಂಗಳದಲ್ಲಿ. ಸೊ ಇವತ್ತು ಒಂದು ಅದ್ಭುತವಾದಂತಹ ಸಾಂಗ್ ರಿಲೀಸ್ ಆಗಿದೆ. ಸೊ ಅವರ ಮಾತುಗಳಾಗಿರ್ಬೋದು, ಈ ಒಂದು ಸಿನಿಮಾದ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ತುಂಬಾ ಖುಷಿ ಆಗ್ತಿದೆ ಫುಲ್ ಮೀಲ್ಸ್ ಕೊಡಕ್ ಬರ್ತಿರುವಂತದ್ದು. ಯಾರಿಗೆಲ್ಲ ಫುಲ್ ಮೀಲ್ಸ್ ಕೊಡ್ತೀರಾ ಅಂಡ್ ಫುಲ್ ಮೀಲ್ಸ್ ಅಲ್ಲಿ ಏನೆಲ್ಲ ಇರುತ್ತೆ? ಕನ್ನಡದ ಜನತೆಗೆ ಈ ಫುಲ್ ಮೀಲ್ಸ್ ಅರ್ಪಿಸ್ತಿದೀವಿ. ಸೊ ಫುಲ್ ಮೀಲ್ಸ್ ಅಲ್ಲಿ ಆಕ್ಚುಲಿ ಇದೊಂದು ಒಂದು ಪ್ಲಾಟರ್ ಅಲ್ಲಿ ಎಲ್ಲ ಇಮೋಷನ್ಸ್ ಹಾಕಿದ್ರೆ ಹೇಗಿರುತ್ತೆ ಆ ತರ ಒಂದು ಕತೆ. ಸೊ ಎಲ್ಲಾ ಇಮೋಷನ್ಸ್ ಇದಕ್ಕೆ ಬರುತ್ತೆ, ಅದಕ್ಕೆ ಫುಲ್ ಮೀಲ್ಸ್. ಈ ಒಂದು ಪಾತ್ರದ ಬಗ್ಗೆ ಆಗಿರ್ಬೋದು, ಈ ಒಂದು ನಿಮ್ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಅಂಡ್ ಈ ಒಂದು ಸಿನಿಮಾ ಯಾವ ಜಾನರ್ ಬರ್ತಾ ಇದೆ, ಏನು ಹೆಂಗೆ ಅಂತ? ಜಾನರ್ ಅಂದ್ರೆ ಇದು ಒಂಥರ ರಾಮ್ ಕಾಮ್ ತರ ಇದೆ. ದರ್ಸ್ ರೊಮ್ಯಾನ್ಸ್, ದರ್ಸ್ ಕಾಮಿಡಿ, ದರ್ ಇಸ್ ಫನ್, ದರ್ಸ್ ಇಮೋಷನ್ಸ್, ಲಾಟ್ ಆಫ್ ಇಮೋಷನ್ಸ್. ಸೊ ಅಲ್ಲದೆ ನಮ್ಮ ಗುರು ಸರ್ದು ಮ್ಯೂಸಿಕ್ ಇದೆ. ಸೊ ನಿಮ್ಗೆ ಗೊತ್ತು, ಇಟ್ಸ್ ನೆವರ್ ಔಟ್ಡೇಟೆಡ್, ಇಟ್ಸ್ ಆಲ್ವೇಸ್ ದೇರ್. ಇವತ್ತಿಗೂ ನಾವು ಕೇಳಿಸ್ಕೊಂಡು ಹೋಗ್ತೀವಿ. ಅಂಡ್ ಎವರ್ ಟ್ರೆಂಡಿಂಗ್ ಅಂತಾರಲ್ಲ ಹಾಗೆ ಅವರು. ಸೊ ಇವತ್ತೊಂದು ಸಾಂಗ್ ರಿಲೀಸ್ ಆಗಿದೆ. ಸೊ ಈ ಸಾಂಗ್ ನ ಕೇಳಿ ನಿಮಗೂ ಇಷ್ಟ ಆಗುತ್ತೆ. ಐ ಥಿಂಕ್ ಒಂದು ಮಿಕ್ಸ್ ಆಫ್ ಎವ್ರಿಥಿಂಗ್ ಇದ್ರಲ್ಲಿದೆ. ಎಷ್ಟು ಪರ್ಸೆಂಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ? ನಿಮ್ಮ ಪಾತ್ರದ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಹೆಸರಾಗಿರ್ಬೋದು ಅಥವಾ ಪಾತ್ರದ ಬಗ್ಗೆ ಏನು ರಿವೆಲ್ಲೇ ಮಾಡ್ತಿಲ್ಲ ನೀವು? ಇಲ್ಲ, ಖಂಡಿತವಾಗ್ಲೂ ಎಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಕೂಡ ಆಗಿದೆ. ನಮ್ಗೆ ಇವಾಗ ಇನ್ನೇನ್ ರಿಲೀಸ್ November 21st. ನನ್ನ ಪಾತ್ರ ಪ್ರೀತಿ ಅಂತ, ಒಂದು ಪ್ರೀತಿಯ ಕ್ಯಾರೆಕ್ಟರ್ ಅನ್ಬೋದು. ಶಿ ಇಸ್ ವೆರಿ ಲೈವ್ಲಿ, ಏನಕ್ಕೂ ಬೇಜಾರ್ ಮಾಡ್ಕೊಳ್ಳಲ್ಲ, ಖುಷಿಯಾಗಿರುವಂತ ಶಿ ಇಸ್ ಅ ಮೇಕಪ್ ಆರ್ಟಿಸ್ಟ್. ಸೊ ಆ ಮೇಕಪ್ ಆರ್ಟಿಸ್ಟ್ ಜರ್ನಿ ಫೋಟೋಗ್ರಫರ್ ಜೊತೆ, ಒಂದು ಬ್ರೈಡ್ ಜೊತೆ, ಆ ಬ್ರೈಡ್ ಗ್ರೂಮ್ ಜೊತೆ ಹೇಗ್ ಹೋಗುತ್ತೆ, ಅಲ್ಲಿ ಏನ್ ನಡೆಯುತ್ತೆ ಡ್ರಾಮಾಗಳು, ಅದು ಈ ಜರ್ನಿ ಫುಲ್ ಮೀಲ್ಸ್ ಅಲ್ಲಿ. ಸೊ ನನಗೆ ಇದೊಂಥರ ಹೊಸ ಪಾತ್ರ, ಯಾಕಂದ್ರೆ ನೋಡ್ದಂಗೆ ಐ ಹ್ಯಾವ್ ಟ್ರೈಡ್ ಡಿಫ್ರೆಂಟ್ ಜಾನರ್. ಥ್ರಿಲ್ಲರ್ ಮಾಡಿದೀನಿ, ಅದಾದ್ಮೇಲೆ ಒಂದು ಹಾರರ್ ಮಾಡ್ತೀನಿ, ಆದ್ಮೇಲೆ ಮೇರಿ ಅಂತ ಮಾಡಿದೆ, ಇವಾಗ ಇಂಗ್ಲಿಷ್ ಮಂಜ ಕೂಡ ಮಾಡ್ಬಿಟ್ಟಿದೆ. ದೆನ್ ಈಗ ಇದು ಒಂಥರ ಕ್ಯೂಟ್ ಬಬ್ಲಿ ಕ್ಯಾರೆಕ್ಟರ್ ವಿಚ್ ಐ ಹ್ಯಾವ್ ನೆವರ್ ಟ್ರೈಡ್. ಸೊ ಲೆಟ್ಸ್ ಸಿ ಹೆಂಗ್ ವರ್ಕ್ ಆಗುತ್ತೆ. ಆಯ್ತು, ಐ ಹೋಪ್ ಕನ್ನಡ ಜನತೆ ಪ್ರೀತಿ ಕೊಟ್ಟು ಇನ್ನೊಂದಿಷ್ಟು ಪ್ರಾಜೆಕ್ಟ್ಸ್ ಮಾಡಕ್ಕಾಗ್ಲಿ. ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಮಿಂಚ್ತಾ ಇದ್ರಂತೆ, ನಿಜನಾ? ಸದ್ಯಕ್ಕೆ ತಮಿಳಲ್ಲಿ ಒಂದು ಸಿನಿಮಾ ಮಾಡ್ತಿದೀನಿ, ಬೆಲಡೋನಾ ಅಂತ, ವಿಮಲ್ ಅವ್ರ ಜೊತೆ. ನೋಡ್ಬೇಕು ಇನ್ನು ಹೇಗೆ ಹೇಗೆ ಆಪರ್ಚುನಿಟಿ ಬರುತ್ತೆ, ಖಂಡಿತವಾಗ್ಲೂ ಮಾಡೋಣ ಅಂತ ಅಷ್ಟೇ. ಬಿಗ್ ಬಾಸ್ಗೂ ಹೋಗ್ತಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆಫರ್ ಬಂದಿತ್ತಾ, ಏನು ಹೆಂಗೆ? ಇನ್ ಕೇಸ್ ಬಂದ್ರೆ ಹೋಗ್ತೀರಾ ಅಂತ? ಇಲ್ಲ, ಸದ್ಯಕ್ಕೆ ಆ ಪ್ರಾಜೆಕ್ಟ್ಸ್ ಇದೆ. ಈ ಸದ್ಯಕ್ಕೆ ಆಫರ್ ಒಂದ್ಸತಿ ಬಂದಿತ್ತು, ಬಟ್ ನಾನು ಹೋಗ್ತಾ ಇಲ್ಲ. ಸದ್ಯ ಪ್ರಮೋಷನ್ಸ್ ಮಾಡ್ತಾ ಇದೀವಿ. November 21st ಬರ್ತಾ ಇದೀವಿ. ಸೊ ಭರ್ಜರಿಯಾಗಿ ಒಂದು ಪ್ರಮೋಷನ್ ಮಾಡೋಣ ಅಂತಿದ್ವಿ. ಮಾತಾಡ್ತಾ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರಿ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಸ್ಟೇ ಹ್ಯಾಪಿ, ಕೀಪ್ ಸ್ಮೈಲಿಂಗ್, ದೇವ್ರನ್ನ ನೆನೆಸ್ಕೊಳ್ಳಿ ಯಾವಾಗ್ಲೂ. ಅಂಡ್ ಆಲ್ಸೋ ಹ್ಯಾವ್ ಹೆಲ್ದಿ ಫುಡ್. ಆದಷ್ಟು ಮನೇಲೆ ಕುಕ್ ಮಾಡಿರೋದು, ಆಮೇಲೆ ಹೆಲ್ದಿಯಾಗಿ ಏನ್ ಸಿಗುತ್ತೆ ಅದ್ ತಿನ್ನೋಣ ಅಷ್ಟೇ. ಸ್ಕಿನ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ ತೇಜಸ್ವಿನಿ ಶರ್ಮಾ ಅವ್ರದ್ದು? ಯಾಕಂದ್ರೆ ಫುಲ್ ಫೇರ್ ಆಗಿರ್ತೀರಾ. ಹುಡುಗಿರಿಗೆ ನಾವು ಹಿಂಗಿರ್ಬೇಕು ಅನ್ನೋದಾದ್ರೆ, ಹುಡುಗರು ಏನ್ ಗುರು ಈ ಸಕ್ಕದಾಗಿದ್ದಾರೆ ಅನ್ನೋವಂಥದ್ದು? ಆಕ್ಚುಲಿ ಹಾಗೆ ನನ್ ಸ್ಕಿನ್ ಕೇರ್ ರುಟೀನ್ ಅಂತ ಏನಿಲ್ಲ, ಬಟ್ ನಾನು ಬೆಳ್ದಿರೋದೇ ಮಡಿಕೇರಿಲಿ. ಸೊ ನಮ್ಗೆ ಪ್ರಕೃತಿನೇ ನಮ್ಮ ಸ್ಕಿನ್ ಕೇರ್ ರುಟೀನ್ ಆಗಿತ್ತು. ಸೊ ನಾರ್ಮಲ್ ಆಗಿ ಏನ್ ಸ್ಕಿನ್ ಕೇರ್ ಮಾಡ್ಬೇಕಷ್ಟೇ. ನಾನು ಆದಷ್ಟು ಅರ್ಶನ, ಬೇಸನ್ ಆ ತರನೇ ಯೂಸ್ ಮಾಡೋದು. ಸೊ ಇಷ್ಟೇ ನನ್ ಸ್ಕಿನ್ ಕೇರ್ ರುಟೀನ್ ಅಂತ, ತುಂಬಾ ಏನು ಉದ್ದ ಲಿಸ್ಟ್ ಇಲ್ಲ. ಬಟ್ ಅಗೇನ್, ಈಟಿಂಗ್ ಹೆಲ್ದಿ ಮೇಕ್ಸ್ ಅ ಡಿಫ್ರೆಂಟ್. ವರ್ಕಿಂಗ್ ಔಟ್, ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೇಕು, ತುಂಬಾ ವರ್ಕೌಟ್ ಮಾಡ್ಲಿ, ಅಥವಾ ಯಾವ್ದಾದ್ರು ಒಂದು ಆಕ್ಟಿವಿಟಿ ದಿನಕ್ಕೆ ಇರ್ಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಐ ಥಿಂಕ್ ಮತ್ತೆ ಬಿ ಹ್ಯಾಪಿ, ಅದೇ ಸ್ಕಿನ್ ಕೇರ್ ರುಟೀನ್. ಅಂದ್ರೆ ಈಗ ನೀವ್ ಹೇಳಿದ್ರಿ ಆಲ್ಮೋಸ್ಟ್ ಎಲ್ಲ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ಮೇಕಪ್ ಅಲ್ಲಿ ಒಂದಷ್ಟು ಕಾಸ್ಮೆಟಿಕ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಇದು ಕೆಮಿಕಲ್ಸ್ ಇಂದ ಕೂಡಿರುತ್ತೆ. ಸೊ ಅವಾಗೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ವಿ ಕಾಂಟ್ ಅವಾಯ್ಡ್ ಯಾವ್ದು. ನಾವ್ ಇವಾಗ ಫುಲ್ ಬಿಟ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ, ನಾವ್ ಆತರ ವರ್ಲ್ಡ್ ಅಲ್ಲಿ ಇದೀವಿ. ಸೊ ಖಂಡಿತವಾಗ್ಲೂ ನಮ್ಮ ಮೇಕಪ್ ಆರ್ಟಿಸ್ಟ್ ಕೇಳಿದ್ರೆ ಗೊತ್ತಾಗುತ್ತೆ. ಕಮ್ಮಿ 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 ಅಂತಿರ್ತೀನಿ ನಾನು. ಸೊ ಆದಷ್ಟು ಕಮ್ಮಿ ಯೂಸ್ ಮಾಡಕ್ಕೆ ಟ್ರೈ ಮಾಡೋದು ಅಷ್ಟೇ. ಈ ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ನಿಮ್ಮ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೋಬೇಕಾಗ್ತಾ ಇರ್ತದೆ. ನಿಮ್ಮ ಹೇರ್ ಕೇರ್ ರೂಟೀನ್ ಆಗಿರ್ಬೋದು, ಪ್ಯಾಕ್ಸ್ ಕೆಲವೊಂದೆಲ್ಲ ಹಾಕ್ತಿರ್ತಾರೆ. ಹುಡುಗಿರಂತಂದ್ರೆ ಒಂಥರ ಲೈಕ್ ಏನಂತಾರೆ, ಬ್ಯೂಟಿ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಖಂಡಿತ, ಬಟ್ ನಂದು ಯಾವತ್ತಿದ್ರು ಕೋಕೋನಟ್ ಆಯಿಲ್ ಅದನ್ನೇ ಯೂಸ್ ಮಾಡೋದು. ಅಂಡ್ ಮನೆಯಲ್ಲಿ ನಾನು ಮಡಿಕೇರಿಗೆ ಹೋದಾಗ ಅಲ್ಲಿ ಒಂದ್ ಸ್ವಲ್ಪ ನಮ್ಮ ಅಮ್ಮಂದು ರೆಸಿಪೀಸ್ ಇದೆ, ಹೈಬಿಸ್ಕಸ್ದು ಪ್ಯಾಕ್ ಹಾಕು ಆ ತರ. ಎಕ್ಸ್ಕ್ಲೂಸಿವ್ ಆಗಿ ನಾನೇನು ಯೂಸ್ ಮಾಡೋ, ಆದಷ್ಟು ನ್ಯಾಚುರಲ್ ಆಗಿರಕ್ ಟ್ರೈ ಮಾಡ್ತೀನಿ ಆದಷ್ಟು. ಮೇಕಪ್ ಎಲ್ಲ ಗಂಟೆ ಗಟ್ಟಲೆ ಕ್ಯಾರಿ ಮಾಡ್ತಿರ್ತೀರಾ, ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ತಾ ಇರ್ತೀರಾ. ಮೇಕಪ್ ಇಂದ ಸ್ಕಿನ್ ಡ್ಯಾಮೇಜ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನೆಲ್ಲ ರೂಟೀನ್ಸ್ ನ ಫಾಲೋ ಮಾಡ್ತಿರ್ತೀರಾ ಅಂತ? ಆಕ್ಚುಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಮ್ಗೆ ಎನಿವೇಸ್ ಡೈಲಿ ಅವ್ರು ಮೇಕಪ್ ಮಾಡ್ತಿರೋದ್ರಿಂದ ಏನಾದ್ರೂ ಒಂದು ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆಫ್ಕೋರ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಮೇಕಪ್ ನ ನೀಟಾಗಿ ರಿಮೂವ್ ಮಾಡೋದೊಂದು ಒಳ್ಳೆಯ ಟಿಪ್ ಅನ್ಸುತ್ತೆ. ಮಾಡ್ಲೇಬೇಕು, ನೋ ಆಪ್ಷನ್.
ಆಮೇಲೆ ಮಾಯಿಶ್ಚರೈಸ್ ಮಾಡೋದು ಸನ್ಸ್ಕ್ರೀನ್ ಇಸ್ ಆಲ್ವೇಸ್ ದೇರ್. ವರ್ಕೌಟ್ ರೊಟೀನ್ ಎಲ್ಲ ಹೆಂಗಿರುತ್ತೆ? ನಂದು ವರ್ಕೌಟ್ ರುಟೀನ್ ಐ ವೇಕ್ ಅಪ್ ವೆರಿ ಅರ್ಲಿ. ದಟ್ ಇಸ್ ಮೈ ಫಸ್ಟ್ ಪ್ರಿಯಾರಿಟಿ. ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಅದೇ ನನ್ನ ಪ್ರಿಯಾರಿಟಿ. ಅಂಡ್ ಜಪ ಮಾಡ್ತೀನಿ. ಅಲ್ಲದೆ ಅದಾದ್ಮೇಲೆ ವರ್ಕೌಟ್ ಹೋಗ್ತೀನಿ, ಕ್ರಾಸ್ ಫಿಟ್ ಮಾಡ್ತೀನಿ, ಇಲ್ಲ ನಾರ್ಮಲ್ ವರ್ಕೌಟ್ ಮಾಡ್ತೀನಿ. ಏನು ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದಿನ ಯೋಗ ಮಾಡ್ತೀನಿ ವೀಕ್ಲಿ. ಸೊ ಎವ್ರಿ ಡೇ ಏನಾದ್ರೂ ಒಂದು ಆಕ್ಟಿವಿಟಿ ಇರ್ಬೇಕು ಅಂತ ಮೇಡ್ ಶೋರ್. ನೋಡೋಣ, ಬಿಸಿ ಇದ್ರೂ ಒಂದು ಆಕ್ಟಿವಿಟಿ ಇರ್ಲಿ, ಅಥವಾ ಏನು ಆಗ್ಲಿ ವಾಕ್ ಆದ್ರೂ ಮಾಡಿ ಮುಗಿಸ್ಬೇಕು ಅನ್ನೋದು. ವರ್ಕೌಟ್ ಸಾಕಷ್ಟು ಜನರಿಗೆ ಒಂದು ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅಂಡ್ ಆ ದಿನ ಫುಲ್ ಆಕ್ಟಿವ್ ಆಗಿರೋದಕ್ಕೆ ನಮ್ಗೆ ಒಂದು ಹಿಂಟ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಲೈಫ್ ಅಲ್ಲಿ ವರ್ಕೌಟ್ ಶುರು ಮಾಡಿದ್ಮೇಲೆ ಆಗಿರ್ಬೋದು, ಯೋಗ ಶುರು ಮಾಡಿದ್ಮೇಲೆ ಆಗಿರ್ಬೋದು, ಏನೆಲ್ಲ ಚೇಂಜಸ್ ಆಗಿದೆ? ವರ್ಕೌಟ್ ಇಟ್ಸ್ ಬೀನ್ ಲಾಂಗ್ ಟೈಮ್ ಇವಾಗ. ಬಟ್ ನೀವ್ ಹೇಳ್ದಂಗೆ ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅಂಡ್ ಫುಲ್ ಡೇ ನಮ್ಗೆ ಅದೊಂದು ಎನರ್ಜಿ ಸೇಮ್ ಇರುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಮೆಡಿಟೇಷನ್, ಮೇ ಬಿ ವರ್ಕೌಟ್ ಎಲ್ಲ ಇದಿಷ್ಟು ಒಂದು ಈಗ ಅದು ನಮ್ಗಿರೋ ಸ್ಟ್ರೆಸ್ ಲೆವೆಲ್ಗೆ ಅಥವಾ ನಾವು ತಿಂತಿರೋ ಫುಡ್ಗೆ ಇಲ್ಲಿ ನಮ್ಮ ಸುತ್ತಮುತ್ತ ವೆರಿ ಅಡಲ್ಟ್ರೇಟೆಡ್. ಸೊ ಐ ಥಿಂಕ್ ಆಲ್ ದಿಸ್ ವಿಲ್ ಆಡ್ ಆನ್. ಆದಷ್ಟು ಹೆಲ್ದಿ ಆಗಿರಕ್ಕೆ ಮೆಡಿಟೇಷನ್, ವರ್ಕೌಟ್ ವಿಲ್ ಹೆಲ್ಪ್. ನಿಮ್ದು ಕರ್ಲಿ ಹೇರ್ ಅನ್ಸುತ್ತಲ್ಲ, ಯಾ, ಕರ್ಲಿ ಹೇರ್ಗೆ ಏನೆಲ್ಲ ಯೂಸ್ ಮಾಡ್ತಿರ್ತೀರಾ? ಅಗೇನ್ ಕೋಕೋನಟ್ ಆಯಿಲ್. ಬೇರೆ ಏನು ಇಲ್ಲ ನಂದು ಟಿಪ್ಪು, ದಯವಿಟ್ಟು ಕ್ಷಮಿಸಿ. ಇದೆಲ್ಲ ಈ ಕ್ವೆಶನ್ ಆಕ್ಚುಲಿ ನನಗೆ ತುಂಬಾ ತಪ್ಪು, ಯಾಕಂದ್ರೆ ನನ್ಗೆ ಏನು ರುಟೀನ್ ಆ ತರ ಸ್ಪೆಸಿಫಿಕ್ ಆಗಿಲ್ಲ. ಐ ಟ್ರೈ ಟು ಬಿ ಆಸ್ ಮಚ್ as ಪಾಸಿಬಲ್ ನ್ಯಾಚುರಲ್ ಆಗಿರ್ಬೇಕು ಅಂತ ಅಷ್ಟೇ. ಈ ಬೋಟಾಕ್ಸ್, ವೇಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ನೋ ಐ ಆಮ್ ಟೋಟಲ್ ನೋ ಫಾರ್ ಆಲ್ ದಿಸ್. ಅವ್ರವ್ರ ಇಷ್ಟ, ನೋ ಕಮೆಂಟ್ಸ್. ಬಟ್ ನನಗೆ ಐ ಡೋಂಟ್ ಪ್ರಿಫರ್ ಎನಿ ಆಫ್ ಇಟ್. ನ್ಯಾಚುರಲ್ ಇಸ್ ಆಲ್ವೇಸ್ ಟ್ರೆಂಡಿಂಗ್. ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಏನಾದ್ರು ಬ್ಯೂಟಿ ಟಿಪ್ಸ್ ಕೊಡೋದಾದ್ರೆ? ಖುಷಿಯಾಗಿರಿ, ನಗ್ನಗ್ತಾ ಇರಿ. ಆದಷ್ಟು ಸ್ಟ್ರೆಸ್ ನ ಸ್ವಲ್ಪ ಕಮ್ಮಿ ಮಾಡಿ, ಎಲ್ಲ ಚೆನ್ನಾಗಿರ್ತಾರೆ. ಆಫ್ ಸ್ಕ್ರೀನ್ ಫ್ರೆಂಡ್ಸ್ ಆಗಿರುವಂತ ನೀವು ಮತ್ತೆ ಖುಷಿ ರವಿ ಅವರು ಈಗ ಆನ್ ಸ್ಕ್ರೀನ್ ಅಲ್ಲೂ ಕೂಡ ಕಾಣಿಸ್ಕೊಳ್ತಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ಅಂಡ್ ಅವರ ಪಾತ್ರದ ಬಗ್ಗೆ, ಹಾಗೆ ನಿಮ್ಮ ಒಂದು ಸೀನ್ಸ್ ಏನಾದ್ರು ಒಟ್ಟಿಗೆ ಕಾಣಿಸ್ಕೋಬಹುದಾ ಏನು ಅಂತ ವಿಚಾರಗಳನ್ನ ತಿಳಿಸ್ಕೊಡೋದಾದ್ರೆ? ನಮ್ ಮೋಸ್ಟ್ ಆಫ್ ದ ಸೀನ್ಸ್ ಜೊತೆಲಿದೆ. ಸೊ ಒಂಥರ ಖುಷಿಯಾಗಿದೆ, ಯಾಕಂದ್ರೆ ಅವರು ತುಂಬಾ ಕೈಂಡ್ ಪರ್ಸನ್, ವೆರಿ ಹಂಬಲ್. ಅಂಡ್ ಅವರ ಹಿಟ್ ದಿಯಾ ಆದ್ಮೇಲೆ ನಾವ್ ಇದನ್ನ ಜೊತೆಲಿ ಮಾಡ್ತಿರೋದು. ಸೊ ಆ ತರ ಅವ್ರಿಗೊಂದು ಸ್ಟಾರ್ಡಮ್ ತರ ಅವ್ರು ಯಾವತ್ತೂ ನಡ್ಕೊಂಡಿಲ್ಲ. ಅಂಡ್ ನನಗೆ ಶೀಸ್ ಅ ವೆರಿ ಕ್ಲೋಸ್ ಫ್ರೆಂಡ್. ನಾವ್ ಯಾವತ್ತು ಕ್ಯಾರವನ್ ಅಲ್ಲಿ ನಾವ್ ಜೊತೆಲಿ ಊಟ ಮಾಡ್ತಿದ್ವಿ, ಜೊತೆಲೆ ಮಾತಾಡ್ಕೊಂಡು ಈ ಸೀನ್ ಹೇಗ್ ಮಾಡ್ಬೋದು, ಮತ್ತೊಂದ್ ಸೀನ್ ಹೇಗ್ ಮಾಡ್ಬೋದು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ಮೋರ್ ಆಫ್ ಸಿಸ್ಟರ್ಹುಡ್ ಅಂತಾರಲ್ಲ, ಇದೊಂದು ಕಾನ್ಸೆಪ್ಟ್ ಇದೆ ನೋಡಿ, 2 ಜಡೆ ಜೊತೆಲಿರಕ, ಅದೆಲ್ಲ ತಪ್ಪು ಅನ್ಸುತ್ತೆ. ಬಿಕಾಸ್ ನನ್ ಸುತ್ತಮುತ್ತ ಇರೋ ಸುಮಾರು ಹುಡುಗಿರು ಇಂಡಸ್ಟ್ರಿಲಿ ಇರೋರೆ, ಎವ್ರಿಬಡಿ ಈಸ್ ಸಪೋರ್ಟಿವ್. ಇವತ್ತು ನಾವ್ ರೆಡಿ ಆಗ್ಬೇಕು ಅಂದ್ರೆ ನಾವ್ ಇದ್ ಹಾಕೊಳ್ಳ, ಹಿಂಗ್ ಮಾಡ್ಕೊ ಬರಲ್ಲ, ಅಷ್ಟ್ರಲ್ಲೇ ನಾವು ಇದೀವಿ. ಸೊ ಇಟ್ಸ್ ಅ ಹೆಲ್ದಿ ಕಾಂಪಿಟೇಷನ್, ಬಟ್ ವಿ ಆರ್ ವೆರಿ ಹ್ಯಾಪಿ ವಿತ್ ಈಚ್ ಅದರ್. ಸೊ ಐ ಥಿಂಕ್ ಆ ಪ್ರಾಬ್ಲಮ್ನೇ ತೆಗ್ದಾಕ್ಬಿಡ್ಬೇಕು ಅನ್ಸುತ್ತೆ. ಮದುವೆ ಯಾವಾಗ? ಅದಕ್ಕೆ ತುಂಬಾ ಟೈಮ್ ಇದೆ. ಫಸ್ಟ್ ಫುಲ್ ಮೀಲ್ಸ್ ರಿಲೀಸ್ ಆಗ್ತಿದೆ, ಅದಕ್ಕೆ ಪ್ರಮೋಷನ್ಗೆ ನೀವು ಸಪೋರ್ಟ್ ಮಾಡಿ, ಆಮೇಲೆ ನೋಡೋಣ. ಫುಲ್ ಮೀಲ್ಸ್ ಅಂತೂ ಕೊಡ್ತಿದ್ದೀರಾ, ಮದುವೆ ಊಟ ಯಾವಾಗ? ಒಂದ್ ಸ್ವಲ್ಪ ವರ್ಷ ಆಗ್ಲಿ, ಸ್ವಲ್ಪ ಸಿನಿಮಾಗಳು ಮಾಡೋಣ ಅಲ್ವಾ, ಆಮೇಲೆ. ಫೈನಲಿ ಕನ್ನಡ ಜನತೆಗೆ ಏನ್ ಹೇಳ್ತೀರಾ? ನಿಮ್ಮ ಕನ್ನಡದ ಹುಡುಗಿ. ಸೊ ಕಾದಿದ್ದೀನಿ ಫುಲ್ ಮೀಲ್ಸ್ ರಿಲೀಸಿಗೆ. ಸೊ ಈ ಪ್ರೀತಿಗೆ ತುಂಬಾ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.